ಹಿಂದಿನ ಕಾಲದ ರೆಸಿಪಿ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾಕಂದರೆ ಸಾಂಪ್ರದಾಯಿಕವಾಗಿ ಮಾಡಿರುವ ರೆಸಿಪಿಗಳು ತುಂಬ ರುಚಿಯಾಗಿರುತ್ತೆ. ಅದರಲ್ಲೂ ಸೀಸನಲ್ ಹಲಸಿನ ಹಣ್ಣಿರೋದ್ರಿಂದ ಈ ರೆಸಿಪಿನ ಮಾಡಲೇಬೇಕು. ನಾವು ಹಲಸಿನ ಹಣ್ಣಿನ ಈ ಎಲೆಗಡುಬು, ಬಾಳೆ ಎಲೆಗಡುಬನ್ನ ಮಾಡಿದ್ದೀವಿ. ಈ ಹಲಸಿನ ಹಣ್ಣಿನಲ್ಲಿ ಮಾಡುವ ಕಡುಬುಗಳಲ್ಲಿ ಸಾಕಷ್ಟು ವಿಧಾನದಲ್ಲಿ ಮಾಡ್ಬೋದು. ಇಲ್ಲಿ ನಾನು ಬಾಳೆ ಎಲೆಯಲ್ಲಿ ಮಾಡಿದ್ದೀನಿ. ಬನ್ನಿ ಹೇಗೆ ಮಾಡೋದು, ಹೇಗೆ ಯಾವೆಲ್ಲ ಪದಾರ್ಥ ತೊಗೊಂಡಿದ್ದೀನಿ ನೋಡೋಣ. 1 ಬೌಲ್ ಅಕ್ಕಿ ಹಿಟ್ಟು, 1 ಬೌಲ್ ಬೆಲ್ಲ, 1 ಬೌಲ್ ಕಾಯಿ ತುರಿ, ಹಾಗೆ ಏಲಕ್ಕಿ ಪೌಡರು ಮತ್ತು ಒಂದು 10ರಿಂದ 15 ಹಲಸಿನ ಸೊಳೆನ ತೊಗೊಂಡಿದ್ದೀನಿ. ಹಣ್ಣಾಗಿರಬೇಕು, ಸ್ವೀಟ್ ಆಗಿರುವಂಥ ಹಲಸಿನ ಸೊಳೆ ಆದರೆ ಬೆಲ್ಲ ಸ್ವಲ್ಪ ನೋಡಿಕೊಂಡು ಹಾಕೋಬೋದು. ಬನ್ನಿ ಇವಾಗ ಮಾಡುವ ವಿಧಾನ ನೋಡ್ಕೊಂಬರೋಣ. 4-5 ಸೊಳೆನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಹಿಟ್ಟಿನ ಜೊತೆಗೆ ಹಾಕೋಕ್ಕೆ. ಇವಾಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮೊದಲು ಹಲಸಿ ಸೊಳೆಯನ್ನು ಹಾಕ್ತಾಯಿದ್ದೀನಿ. ಹಲಸಿ ಸೊಳೆಯಲ್ಲಿ ಒಳಗಡೆ ಇರುವ ಬೀಜ ಮತ್ತು ಅದರೊಳಗೆ ಒಂದು ಸಿಪ್ಪೆ ಇರುತ್ತೆ, ಅದೆಲ್ಲ ತೆಗೆದು ಹಾಕಿದ್ದೀನಿ. 1 ಬೌಲ್ ಆಗುವಷ್ಟು ಕಾಯಿ ತುರಿ ಹಾಗೆ ಏಲಕ್ಕಿನ ಸಿಪ್ಪೆ ತೆಗೆದು ಹಾಕಿದ್ದೀನಿ. ಈಗ ಪೇಸ್ಟ್ ರೆಡಿ ಇದೆ ನೋಡಿ. ಈಗ ಬೆಲ್ಲವನ್ನು ಸೇರಿಸ್ಕೊಳ್ಳೋಣ. ಬೆಲ್ಲವನ್ನು ಸ್ವಲ್ಪ ಒಬ್ಬೊಬ್ಬರು ಪಾಕ ಮಾಡಿ ಹಾಕ್ತಾರೆ, ಹೀಗೂ ಕೂಡ ಹಾಕ್ಬೋದು. ಬೆಲ್ಲವನ್ನು ಹಾಕಿ ಸ್ವಲ್ಪ ಕೂಡ ನೀರು ಮಿಕ್ಸ್ ಮಾಡಬಾರ್ದು. ಬೆಲ್ಲ ಹಾಕಿ ಈ ರೀತಿ ಪೇಸ್ಟ್ ರೆಡಿಯಾಗಿದೆ ನೋಡಿ. ಒಂಥರ ಇಡ್ಲಿ ಹಿಟ್ಟು ಬಟರ್ ರೆಡಿ ಆದಂಗೆ ರೆಡಿಯಾಗಿದೆ. ಈಗ ಒಂದು ಅಗಲವಾದ ಕಡಾಯಿ ತೊಗೊಂಡು ಈ ಮಿಕ್ಸನ್ನು ಇದಕ್ಕೆ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿ ಪೇಸ್ಟ್ ಆಗಿದೆ. ಇದೇ ರೀತಿಯಾಗಿ ಆಗಬೇಕು. ಇದನ್ನು ಹಲವಾರು ರೀತಿಯಲ್ಲಿ ಮಾಡ್ಬೋದು. ಅಕ್ಕಿ ನೆನೆಸಿ ಕೂಡ ಈ ಕಡುಬನ್ನು ಮಾಡ್ಬೋದು. ಇದು ಒಂದು ವಿಧಾನ, ತುಂಬ ಸುಲಭ ಆಗಿರುತ್ತೆ. ಕಟ್ ಮಾಡಿರುವ ಹಲಸಿನ ಕಾಯಿಯನ್ನು ಕೂಡ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕಿದರೆ ತುಂಬ ರುಚಿಯಾಗಿರುತ್ತೆ, ಮಧ್ಯ ಮಧ್ಯದಲ್ಲಿ ಸಿಗ್ತಾ ಇರುತ್ತೆ. 1 ಬೌಲ್ ಅಕ್ಕಿ ಹಿಟ್ಟನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ಒಂದು ಚಿಕ್ಕ ಸ್ಪೂನ್ ತೊಗೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಹಲಸಿನ ಒಂದು ಪೇಸ್ಟ್ ಜೊತೆಗೆ ಅಕ್ಕಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು 5 ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೋಬೇಕು ಈ ಹಿಟ್ಟನ್ನು. ಮೊದಲು ಅರ್ಧ ಬೌಲ್ ಹಾಕಿದ್ದೆ, ಈಗ ಇನ್ನೊಂದು ಅರ್ಧ ಬೌಲ್ ಉಳಿದಿರೋದು ಹಾಕಿ 1 ಚಿಟಿಗೆಯಷ್ಟು ಕುಕ್ಕಿಂಗ್ ಸೋಡಾ, 1 ಚಿಟಿಗೆಯಷ್ಟು ಪುಡಿ ಉಪ್ಪನ್ನು ಹಾಕಿ ಮತ್ತೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಗಟ್ಟಿಯಾಗಿರುತ್ತೆ. ಸ್ವಲ್ಪ ಒಂದು ಅರ್ಧ ಬೌಲ್ ಆಗುವಷ್ಟು ನೀರನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ಹದವಾಗಿ ಇಡ್ಲಿ ಹಿಟ್ಟಿನ ಹದಕ್ಕೆ, ಇಡ್ಲಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು, ಹಾಗೆ ನೀವು ಕಲಿಸ್ಕೊಳ್ಳಿ. ನಾವು ಇದನ್ನು ಚಿನ್ನಿಕಾಯಿ ಕಡುಬು ಮಾಡ್ತೀವಿ, ಅದು ಇದೇ ಹದದಲ್ಲಿರುತ್ತೆ. ಹಾಗಾಗಿ ಇದನ್ನು ಕೂಡ ಅದೇ ಹದದಲ್ಲಿ ಮಾಡಿದ್ದೀವಿ. ಇದು ತುಂಬ ರುಚಿಯಾಗಿ ಬರಬೇಕಂದ್ರೆ ತುಪ್ಪ ಹಾಕಬೇಕಾಗುತ್ತೆ. ಹಿಟ್ಟಿಗೆ 1-2 ಚಮಚದಷ್ಟು ತುಪ್ಪ ಹಾಕ್ತಾಯಿದ್ದೀನಿ ನೋಡಿ. ತುಪ್ಪ ಹಾಕಿದ ಮೇಲೆ ಮಿಕ್ಸ್ ಮಾಡಿದ ಮೇಲೆ ಒಂದು ಒಳ್ಳೆ ಅರೋಮ ಬರ್ತಾ ಇರುತ್ತೆ. ಈಗ ನೋಡಿ ಇದು ರೆಡಿ ಇದೆ. ಈಗ ಹುರಿದಿರುವ ಕಡಲೆ ಬೀಜವನ್ನು 1 ಹಿಡಿಯಷ್ಟು ಹಾಕ್ತಾಯಿದ್ದೀನಿ. ಹಿಂದಿನ ಕಾಲದಲ್ಲಿ ಯಾವುದೇ ಒಂದು ಕಡುಬು ಮಾಡೋದಾದರೂ ಕಡಲೆ ಬೀಜ ಮಿಸ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ಈ ಹಲಸಿನ ಕಡುಬಿಗೆ ಕಡಲೆ ಬೀಜ ಹಾಕಿದರೆ ತುಂಬ ರುಚಿಯಾಗಿರುತ್ತೆ. 1 ಹಿಡಿಯಷ್ಟು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈಗ ಒಂದು 10 ನಿಮಿಷ ನೆನೆಸಕ್ಕೆ ಬಿಟ್ಬಿಡೋಣ. ಈಗ ಬಾಳೆ ಎಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಬಾಳೆ ಎಲೆ, ಅರಿಶಿಣದ ಎಲೆ ಇದ್ದರೆ ನೀವು ತೊಗೊಳ್ಬೋದು. ನಾನು ಬಾಳೆ ಎಲೆ ಒಂದೇ ಒಂದು ದೊಡ್ಡ ಬಾಳೆ ಎಲೆ ಸಿಕ್ಕಿತ್ತು. ನಾವಿಲ್ಲಿ ಬೆಂಗಳೂರಲ್ಲಿರೋ ಕಾರಣ ಬಾಳೆ ಎಲೆ ಕೆಲವೊಂದು ಸಲ ಸಿಗಲ್ಲ. ಸಿಕ್ಕಾಗ ಈ ರೆಸಿಪಿನ ಮಾಡಿಬಿಡಬೇಕು. ಬಾಳೆ ಎಲೆನ ಬಾಡಿಸ್ಬಿಟ್ಟು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಿಟ್ಟು ಕೂಡ ರೆಡಿ ಇದೆ. ಈಗ ಬಾಳೆ ಎಲೆ ಮಧ್ಯದಲ್ಲಿ ಈ ರೀತಿ ಕೈಯಲ್ಲಿ ತೆಗೆದು ಹಾಕ್ಕೊಳ್ಳೋಣ. ಚಿಟಿಗೆಯಷ್ಟು ಸೋಡಾ ಯೂಸ್ ಮಾಡಿರೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದಕ್ಕಿಂತ ಕಡಿಮೆ ಹಿಟ್ಟನ್ನು ಕೂಡ ಹಾಕ್ಬೋದು. ನಿಮಗೆ ಸ್ವಲ್ಪ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಬಾಳೆ ಎಲೆ ಎಷ್ಟು ಹಿಡಿಸುತ್ತೆ ಅಷ್ಟು ಹಿಟ್ಟನ್ನೇ ಹಾಕಿ ಈ ರೀತಿ ಕೈಯಿಂದ ರೋಲ್ ಮಾಡಿಕೊಂಡು ನೋಡಿ, ಈ ರೀತಿ ಕರಿಗಡುಬು ಥರ ಬರುತ್ತೆ. ಉದ್ದ ಉದ್ದ ಹಾಕಿದರೆ ಮಧ್ಯದಲ್ಲಿ ಹಿಟ್ಟು ಹಾಕಿ ಒಂದೇ ಸೈಡ್ ಈ ರೀತಿ ಮಡಚಿ ಇಟ್ಟರೆ ಆಯಿತು. ಕರಿಗಡುಬು ಥರ ಬಂದುಬಿಡುತ್ತೆ. ಕಾಯಿ ಕಡುಬು ಇದ್ದು ಹೇಗೆ ನೀವು ಮಾಡ್ತೀರೋ ಆ ರೀತಿ ಶೇಪ್ ಬರುತ್ತೆ ನೋಡಿ. ಪ್ರತಿಯೊಂದು ಈ ಒಂದು ಎಲೆನ ಹಾಕಿ ನಾನು ಇಟ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಮಧ್ಯದಲ್ಲಿ ಈ ರೀತಿ ಹಿಟ್ಟಿಟ್ಟು 4 ಕಡೆ ಫೋಲ್ಡ್ ಮಾಡಿ ಕೂಡ ಇಡ್ಬೋದು, ಹೇಗಾದರೂ ಫೋಲ್ಡ್ ಮಾಡ್ಬೋದು. ಈಗ ಪ್ರತಿ ಎಲೆಯನ್ನು ಈ ರೀತಿ ಹಾಕಿ ಇಟ್ಕೊಂಡಿದ್ದೀನಿ. ಮಿಕ್ಕಿರುವ ಒಂದು ಹಿಟ್ಟಲ್ಲಿ ಸಣ್ಣ ಸಣ್ಣದಾಗಿ ಇಡ್ಲಿ ಸ್ಟ್ಯಾಂಡಲ್ಲಿ ಇಡ್ಲಿನ ಹಾಕಿ ನೀವು ಕೊಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಹಬೆಯಲ್ಲಿ ನೀರು ಕುದೀತಾ ಇದೆ. ಈಗ ಈ ಎಲೆಯನ್ನು, ಈ ಕಡುಬನ್ನು ರೆಡಿ ಮಾಡಿಕೊಂಡಿರುವ ಕಡುಬನ್ನು ಇಟ್ಕೊಂಡ್ಬಿಡೋಣ. 10ರಿಂದ 15 ನಿಮಿಷ ಆದರೆ ಸಾಕು, ಸ್ಟೀಮ್ ಮಾಡಿದರೆ ಸಾಕು. ಇದು ಕಡುಬು ಬೆಂದುಬಿಡುತ್ತೆ. ಸಾಮಾನ್ಯವಾಗಿ ಅಕ್ಕಿ ರವೆಯಲ್ಲಿ ಮಾಡಿರುವಂತಹ ಕಡುಬು ಸ್ವಲ್ಪ ಲೇಟ್ ಆಗುತ್ತೆ, ಒಂದು 30 ನಿಮಿಷ ಬೇಕಾಗುತ್ತೆ. ಆದರೆ ಒಂದು 15 ನಿಮಿಷ ಸಾಕಾಗುತ್ತೆ. ಮಿಕ್ಕಿರುವ ಹಿಟ್ಟಲ್ಲಿ ನೋಡಿ ಸ್ವಲ್ಪ ತುಪ್ಪ ಹಾಕಿ ಇಟ್ಕೊಂಡು
ಮಧ್ಯ ಮಧ್ಯದಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಇಡ್ಲಿ ಮಾಡಿಕೊಟ್ರೆ ಮಕ್ಕಳ ಲಂಚ್ ಬಾಕ್ಸಿಗೆ ಇಷ್ಟ ಆಗುತ್ತೆ ಮಕ್ಕಳಿಗೆ. ಯಾಕಂದರೆ ಹಿಟ್ಟು ತುಂಬ ರುಚಿಯಾಗಿರೋದ್ರಿಂದ ಹೇಗೆ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ನೀವು ಎಲೆಯಲ್ಲೇ ಬೇಕು ಅನ್ನೋದಾದರೆ ಎಲೆಯಲ್ಲಿ ಮಾಡಿಕೊಂಡು ಕೂಡ ತಿನ್ಬೋದು. ಈ ಚಿಕ್ಕ ಚಿಕ್ಕ ಇಡ್ಲಿಯನ್ನು ಹಾಕಿ ಲಂಚ್ ಬಾಕ್ಸಿಗೆ ಹಾಕಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಚಟ್ನಿ ಕೊಡ್ಬೋದು, ಹಾಗೆ ಕೂಡ ತಿನ್ಬೋದು ಇದನ್ನು. ಹಲಸಿನ ಹಣ್ಣಿನ ಕಡುಬು ಬಿಸಿ ಬಿಸಿಯಾಗಿ ಬೆಂದಿದೆ ನೋಡಿ. 15 ನಿಮಿಷಗಳ ಕಾಲ ಹಬೆ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬೆಂದಿದೆ. ಈ ರೀತಿ ನಾವು ಕೈಯಲ್ಲಿ ಟ್ಯಾಪ್ ಮಾಡಿದಾಗ ಗೊತ್ತಾಗುತ್ತೆ ಬೆಂದಿದೆ ಅಂತ. ಈಗ ತೆಗಿತಾ ಇದ್ದೀನಿ. ಗಮ್ ಅನ್ನುವ ಸ್ಮೆಲ್ ಬರ್ತಾ ಇರುತ್ತೆ. ತುಪ್ಪ ಹಾಕಿರೋದ್ರಿಂದ ಬಾಳೆ ಎಲೆಯ ಒಂದು ಸ್ಮೆಲ್ ಆಗಿರ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ವರ್ಷಕ್ಕೆ ಒಂದು ಸಲ ಈ ಒಂದು ಹಲಸಿನ ಹಣ್ಣು ಸಿಗೋ ಟೈಮಲ್ಲಿ ಈ ರೀತಿ ಕಡುಬುಗಳನ್ನು ಮಾಡಿದರೆ ರುಚಿಯಾಗಿರುತ್ತೆ. ಇನ್ನೇನು ಮುಗಿತಾ ಬಂತು. ಒಂದು ಸಲ ಈ ರೆಸಿಪಿನ ನೋಡಿ ನೀವು ಕೂಡ ಹೀಗೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಪ್ರತಿ ಒಂದು ಕಡುಬು ತುಂಬ ಚೆನ್ನಾಗಿ ಬಂದಿತ್ತು. ಈಗ ಬಾಳೆ ಎಲೆಯಿಂದ ನೋಡಿ ಬಿಡಿಸ್ಕೊತಾ ಇದ್ದೀನಿ. ಬಿಸಿ ಬಿಸಿಯಾಗಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ಬಿಸಿ ಕಡುಬಿರುವಾಗೇ ತಿಂದರೆ ಮತ್ತೆ ಒಂದು ಬೇಕು ಅನ್ನುವಷ್ಟು ರುಚಿ ಇರುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ ಓಪನ್ ಮಾಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನೋಡಿ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ತಿನ್ನೋ ಮಜಾ ಇದೆಯಲ್ಲ, 2 ತಿಂತೀರಾ 3 ತಿಂತೀರಾ ಸಾಕಾಗೋದಿಲ್ಲ. ಅಷ್ಟು ಒಂದು ರುಚಿಕರವಾಗಿರುವ ಕರೆಕ್ಟಾಗಿ ಬಂದಿತ್ತು. ಸ್ವೀಟ್ ಎಲ್ಲ, ಯಾಕಂದರೆ ಹಲಸಿನ ಸೊಳೆ ತುಂಬ ಸ್ವೀಟ್ ಆಗಿರೋದ್ರಿಂದ ಬೆಲ್ಲ ಕೂಡ ಸ್ವಲ್ಪ ಹದವಾಗಿ ಬಂದಿತ್ತು. ತುಪ್ಪ ಜೊತೆ ಈ ಥರ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತೆ ಮತ್ತೆ ಮಾಡಿ ತಿನ್ನುವಷ್ಟು ರುಚಿ ಇರುತ್ತೆ. ನೀವು ಮತ್ತೆ ಮಾಡ್ತೀರಾ, ಯಾಕಂದರೆ ಮಕ್ಕಳು ಕೇಳ್ತಾರೆ. ಸಾಂಪ್ರದಾಯಿಕವಾಗಿರುವ ಈ ಹಲಸಿನ ಹಣ್ಣಿನ ಕಡುಬು ನಿಮಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.